ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡೋಕೆ ಹೊರಟಿರೋದು ಒಂದು ಇನ್ಫ್ರಾರೆಡ್ 4 ಥರ್ಮೋಮೀಟರ್ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತೀನಿ. ಬನ್ನಿ ಅದು ಯಾವ ಬ್ರ್ಯಾಂಡು, ಯಾವ ಮಾಡಲು ಮತ್ತು ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದು ಅಂತ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಜ್ವರ ಅನ್ನೋದು ಯಾರಿಗೆ ಬರಲ್ಲ ಹೇಳಿ? ಎಲ್ಲರಿಗೂ ಬಂದೇ ಬರುತ್ತೆ. ಈ ಜ್ವರ ಬರದೇ ಇರೋರು ನನ್ನ ಪ್ರಕಾರ ಯಾರೂ ಇಲ್ಲ ಈ ಭೂಮಿ ಮೇಲೆ ಅನಿಸುತ್ತೆ. ಅಂದರೆ ಇವಾಗ ಆ ಜ್ವರ ಬಂದಿರೋದನ್ನ ನಾವು ಚೆಕ್ ಮಾಡಬೇಕಂದ್ರೆ ಯಾವ್ದಾರ ಒಂದು ಇನ್ಸ್ಟ್ರೂಮೆಂಟ್ ಬೇಕೇ ಬೇಕು. ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ಥರ್ಮೋಮೀಟರ್ನ ಯೂಸ್ ಮಾಡ್ತೀವಿ. ಇವಾಗೆಲ್ಲ ಮೊದಲೆಲ್ಲ ಒಂದು ಇನ್ಸ್ಟ್ರೂಮೆಂಟ್ ಬರ್ತಾಯಿತ್ತು, ಅದನ್ನು ಲೈಕ್ ನಾಲ್ಗೆ ಕೆಳಗೋ ಇಲ್ಲ ಈ ಕಂಕ್ಳಲ್ಲೋ ಹಾಕಿ ಮಕ್ಳುಗಳಿಗೆಲ್ಲ ನಾವು ಚೆಕ್ ಮಾಡ್ತಾಯಿದ್ದು. ಮಕ್ಕಳಾಗಲಿ ದೊಡ್ಡವರಾಗಲಿ ಚೆಕ್ ಮಾಡ್ತಾಯಿದ್ದೋ. ಅದು ನಮಗೆ ಒಂದು ಡಿಜಿಟಲ್ ಒಂದು ಬರ್ತಿತ್ತು. ಅದು ಎಷ್ಟು ಟೆಂಪ್ರೇಚರ್ ಅಂತ ತೋರಿಸ್ತಾಯಿತ್ತು. ಅದು ಒಂದು ಫ್ಯೂ ಸೆಕೆಂಡ್ಸ್ ಇಟ್ಟಾದಮೇಲೆ ನಮ್ಗೆ ಅದೊಂದು ಬೀಪ್ ಬರ್ತಾಯಿತ್ತು. ಆ ಒಂದು ಟೈಮ್ ತನಕ ನಾವು ಕಾಯಬೇಕಾಗಿತ್ತು ಎಷ್ಟಿದೆ ಆ ಒಂದು ಟೆಂಪ್ರೇಚರ್ ಅಂತ ನಾವು ನೋಡೋದಕ್ಕೆ. ಬಟ್ ಇವಾಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ, ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಇನ್ಫ್ರಾರೆಡ್ ಥರ್ಮೋಮೀಟರ್ಸ್ನ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೊರೋನಾ ಟೈಮಲ್ಲೆಲ್ಲ ನಾವೆಲ್ಲ ಚೆಕ್ ಮಾಡಿಸ್ಕೊಂಡಿದ್ದೀವಿ. ಯಾವುದೇ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಲಿ ಅಥವಾ ಒಂದು ಆಫೀಸ್ಗೆ ಹೋಗಲಿ, ಎಲ್ಲೇ ಆದರೂ ನಮಗೆ ನಮ್ಮ ಬಾಡಿನ ಟಚ್ ಮಾಡ್ದೇ ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ರು. ಅದು ಯಾವುದರಿಂದ ಅಂತಂದರೆ ಇನ್ಫ್ರಾರೆಡ್ ಥರ್ಮೋಮೀಟರ್ ಅಂತ ಅಂದ್ಬಿಟ್ಟು. ಅದೇ ಥರ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡೋಕೆ ಕೊಟ್ಟಿರೋದು ಒಂದು 4 ಇನ್ಫ್ರಾರೆಡ್ ಥರ್ಮೋಮೀಟರ್. ಈ ಒಂದು ಥರ್ಮೋಮೀಟರಿಂದ ನಾವು ಈಸಿಯಾಗಿ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟು ಮತ್ತು ಒಂದು ಸರ್ಫೇಸ್ ಟೆಂಪ್ರೇಚರ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾವು ಫೈಂಡ್ ಔಟ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಪರ್ಚೇಸ್ ಮಾಡಿರೋದು ಒಂದು ಡಾಕ್ಟರ್ ಟಸ್ಟ್ ಅನ್ನೋ ಬ್ರ್ಯಾಂಡು ಇನ್ಫ್ರಾರೆಡ್ 4 ಥರ್ಮೋಮೀಟರ್. ಇದ್ರ ಮಾಡೆಲ್ ಬಂದ್ಬಿಟ್ಟು 603 ಅಂತ ಅಂದ್ಬಿಟ್ಟು. ಇದನ್ನೇನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡೋದು. ಇದ್ರ ಫಂಕ್ಷನ್ಸ್ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಇನ್ಫ್ರಾರೆಡ್ ನಾನ್ ಕಾಂಟ್ಯಾಕ್ಟ್ ಡಿವೈಸ್. ಅಂದರೆ ಇದನ್ನು ನಾವು ಯಾವುದೇ ಒಂದು ನಮ್ಮ ಬಾಡಿಗೆ ಟಚ್ ಮಾಡೋಂಗಿಲ್ಲ. ಅಂದರೆ ವಿತಿನ್ 2 ರಿಂದ 3 ಇಂಚಸ್ ಒಳಗಡೆ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನಾವು ಇದು ಆನ್ ಮಾಡ್ತಾರೆ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಬಾಡಿ ಆ್ಯಂಡ್ ಆಬ್ಜೆಕ್ಟ್ ಮೋಡು. ಇದರಲ್ಲಿ ಒಂದು ಬಟನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಬಾಡಿ ಅಥವಾ ಒಂದು ಆಬ್ಜೆಕ್ಟ್ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಅಂದ್ಬಿಟ್ಟು ನಾವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೋಡಿ, ಗ್ರೀನ್, ರೆಡ್, ಬ್ಲ್ಯಾಕ್ ಲೈಟ್ ಇಂಡಿಕೇಶನ್. ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ ನಾವು ಮೆಜರ್ ಮಾಡಬೇಕಾದಾಗ ಇದು ವಿತಿನ್ ನಾರ್ಮಲ್ ಆಗಿತ್ತು ಅಂದರೆ ನಮಗೆ ಗ್ರೀನ್ ಇರುತ್ತೆ. ಏನಾರ ಹೈ ಆಯಿತು ಅಂದರೆ ಆ ಒಂದು ಬ್ಯಾಕ್ ಲೈಟ್ ಏನಾಗುತ್ತೆ, ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಂಟಿಗ್ರೇಡ್ ಟು ಫ್ಯಾರನೈಟ್ ಯೂನಿಟ್ ಕನ್ವರ್ಷನ್. ಅಂದರೆ ನಾವು ಲೈಕ್ ಏನು ಟೆಂಪ್ರೇಚರ್ ಅವ್ರ ಮೆಜರ್ಮೆಂಟ್ ತೋರಿಸುತ್ತೆ ಅದರಲ್ಲಿ ಅದನ್ನು ನಾವು ಸೆಂಟಿಗ್ರೇಟು ಅಥವಾ ಫ್ಯಾರನೈಟ್ ಯಾವುದೋ ಒಂದು ಯೂನಿಟಲ್ಲಿ ನಾವು ಅದನ್ನ ನೋಡ್ಬೋದು. ನೆಕ್ಸ್ಟು ಫ್ಯೂರ್ ಅಲಾರಾಮ್ ಫಂಕ್ಷನ್ಸ್. ಅಂದರೆ ಟೆಂಪ್ರೇಚರ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ಒಂದು ಅಲಾರಾಮ್ ಟೋನು ಅದರಲ್ಲಿ ಇರುತ್ತೆ. ಇದರ MRP ಬಂದ್ಬಿಟ್ಟು ನಮಗಿಲ್ಲಿ 2999 ರೂಪೀಸ್ ಕೊಟ್ಟಿದ್ದಾರೆ. ಮತ್ತು ಇದ್ರ ಮ್ಯಾನುಫ್ಯಾಕ್ಚರಿಂಗ್ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಬಂದಿದ್ದು 4/2023. ಅಂದರೆ ಇದು ಏಪ್ರಿಲಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ, ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದ್ರಲ್ಲಿ ಕೊಟ್ಟಿದ್ದಾರೆ ಇದನ್ನ ಯಾವ ಥರ ನಾವು ಮೆಜರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇದನ್ನು ವರ್ಕ್ ಮಾಡಬೇಕಂದ್ರೆ ಜಸ್ಟು ನಮ್ಮ ಬಾಡಿಯಿಂದ ವಿತಿನ್ 3 ಇಂಚಸ್ ಒಳಗಡೆ ಒಂದು 3 ಸೆಕೆಂಡ್ ಹೋಲ್ಡ್ ಮಾಡ್ತು ಅಂದರೆ ಆನ್ ಮಾಡಿ ನಮ್ಮ ಬಾಡಿಲಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಇದು ತೋರಿಸುತ್ತೆ. ಜೊತೆಗೆ ಸರ್ಫೇಸ್ ಅಷ್ಟೇ, ಅಲ್ಲೊಂದು ಬಟನ್ ಕೊಟ್ಟಿರ್ತಾರೆ. ಆ ಬಟನ್ಸ ನಾವು ಸ್ವಿಚ್ ಮಾಡ್ಕೊಳ್ತು ಅಂದರೆ ಸರ್ಫೇಸ್ ಮೋಡ ಅಥವಾ ನಾರ್ಮಲ್ ಹ್ಯೂಮನ್ ಮೋಡ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಸರ್ಫೇಸ್ ಮೋಡು ಸಹ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಸರ್ಫೇಸಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವಾರಂಟಿ. ಅಂದರೆ ಇದನ್ನು ಪರ್ಚೇಸ್ ಮಾಡಿ 15 ಡೇಸ್ ಒಳಗಡೆ ಇದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ತು ಅಂದರೆ ನೀವು ಅಬ್ಸರ್ವ್ ಮಾಡೋದು ಅವ್ರೇನು ಮಾಡಿದರೆ ಎಕ್ಸ್ಟೆಂಡೆಡ್ 6 ಮಂತ್ ವಾರಂಟಿ ಅಂತ ಕೊಟ್ಟಿರ್ತಾರೆ. ನಾರ್ಮಲಾಗಿ ಸ್ಟ್ಯಾಂಡರ್ಡಿಗೆ 1 ವರ್ಷ ವಾರಂಟಿ ಬರುತ್ತೆ. ಇದು ನಮ್ಮದು ಮೇನ್ ಬಾಕ್ಸು. ಜೊತೆಗೆ ಇದರಲ್ಲಿ ನಮ್ಮದು ಹೇಗೆ ಫಂಕ್ಷನ್ನು ಫುಲ್ಲು ಅದು ವರ್ಕ್ ಹೇಗೆ ಮಾಡುತ್ತೆ ಅನ್ನೋ ಸಹ, ಮತ್ತು ಅದು ಏನೇನೋ ಬಟನ್ಸ್ ಯಾವ್ಯಾವುದು ಅನ್ನೋ ಒಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಇದನ್ನು ಬೇಕಾದ್ರೆ ರೀಡ್ ಮಾಡ್ಬೋದು. ನೆಕ್ಸ್ಟ್ ನಾವು ಬಂತು ಅಂತಂದರೆ ಈ ಥರ ಒಂದು ಪ್ಲಾಸ್ಟಿಕ್ದು ಒಂದು ಕೇಸ್ ಇರುತ್ತೆ. ಈ ಕೇಸ್ ಒಳಗಡೆ ಏನು ಮಾಡಿದ್ದಾರೆ, ಥರ್ಮೋಮೀಟರ್ ಕೊಟ್ಟಿದ್ದಾರೆ. ಜಸ್ಟ್ 2 ಶೆಲ್ಗಳು ಕೊಟ್ಟಿದ್ದಾರೆ. ಬನ್ನಿ ಶೆಲ್ ಹಾಕಿ ಚೆಕ್ ಮಾಡೋಣ. ಇಲ್ಲಿ ಹಿಂದ್ಗಡೆ ಈ ಥರ ಓಪನ್ ಮಾಡಿ ಈ ಥರ ಶೆಲ್ ಹಾಕೋಣ. ಈ ಶೆಲ್ ಹಾಕ್ಬಿಟ್ಟು
ಜಸ್ಟ್ ಹಿಂಗೆ ಕ್ಲೋಸ್ ಮಾಡೋಣ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಹ್ಯೂಮನ್ ಮತ್ತು ಒಂದು ಹೋಮ್ ಎರಡು ಒಂದು ಐಕಾನ್ ಕೊಟ್ಟಿದ್ದಾನೆ. ಇದು ಹ್ಯೂಮನ್ಗೆ ಸ್ವಿಚ್ ಮಾಡ್ತು ಅಂತಾನೆ ಹ್ಯೂಮನ್ ಟೆಂಪ್ರೇಚರ್ಸ್ನ ನಾವಿಲ್ಲಿ ಮೆಜರ್ ಮಾಡ್ಬೋದು. ಇಲ್ಲಿ ಲೈಕ್ ಈ ಥರ ಹೋಮ್ ಅನ್ನೋ ಒಂದು ಐಕಾನ್ ಕಡೆ ಇದನ್ನ ಸ್ವಿಚ್ ಮಾಡ್ತು ಅಂತಂದರೆ ಏನು ಮಾಡ್ಬೋದು, ಸರ್ಫೇಸ್ ಟೆಂಪ್ರೇಚರ್ನ ಮೆಜರ್ ಮಾಡ್ಬೋದು. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನು, ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟಿದ್ದಾನೆ. ಬನ್ನಿ ಇದನ್ನು ಆನ್ ಮಾಡೋಣ. ಜಸ್ಟ್ ಹಿಂಗೆ ಆನ್ ಮಾಡಿದ್ರೆ ಒಂದು ಈ ಥರ ಬರುತ್ತೆ. ಈ ಥರ ಸುಮ್ಮನೆ ಒಂದು ಗ್ರೀನ್ ಡಿಸ್ಪ್ಲೇ ಬರುತ್ತೆ. ನಾವೇನು ಮಾಡೋಣ, ಫಸ್ಟು ಹ್ಯೂಮನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟ್ ಅಂತ ಬಟನ್ ಇದೆ. ಜಸ್ಟ್ ನಾವೇನಿಲ್ಲ ಹಿಂಗೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಸಾಕು, ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಸಾಕು. ನೋಡಿ 96.8 ಅಂತ ಇಲ್ಲಿ ತೋರಿಸ್ತೈತೆ ಟೆಂಪ್ರೇಚರು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ ಸುಮ್ಮನೆ ಹಂಗೆ ಜಸ್ಟ್ ಇವಾಗ ನಾನು ಸರ್ಫೇಸು ಈ ಒಂದು ಇದ್ರದ್ದು ಸರ್ಫೇಸ್ ಎಷ್ಟಿದೆ ಅಂತ ನಾವು ಮೆಜರ್ ಮಾಡಬೇಕು ಅಂದರೆ ಜಸ್ಟ್ ಹಿಂಗೆ ಸರ್ಫೇಸನ್ನು ಸೆಲೆಕ್ಟ್ ಮಾಡಿಕೊಂಡು ಸುಮ್ಮನೆ ಹಿಂಗೆ ಹಿಡಿತು ಅಂತ ಅಂದರೆ ಇಲ್ಲಿ ನೋಡಿ 78.5 ನೀವು ನೋಡ್ತಾ ಇರ್ಬೋದು. 78.5 ಇಲ್ಲಿ ತೋರಿಸ್ತೈತೆ. ಅದೇ ಥರ ಡಿಫ್ರೆಂಟ್ ಇವಾಗ ನೋಡಿ ಈ ಒಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ನ ನಾನು ಮೆಜರ್ ಮಾಡಿ ನೋಡ್ತೀನಿ. ಇಲ್ಲಿ ನೋಡಿ 80 ಡಿಗ್ರಿ ಫ್ಯಾರ್ನೆಟ್ ಇದು ತೋರಿಸ್ತೈತೆ. ಜಸ್ಟ್ ಸಿಂಪಲು, ತುಂಬ ಒಂದು ಎಲ್ಲರ ಮನೆಗೂ ಒಂದು ಉಪಯುಕ್ತವಾಗುವಂಥ ಒಂದು ವಸ್ತು ಇದು. ಯಾಕೆಂದರೆ ಎಲ್ಲರಿಗೂ ಯಾವಾಗಾರ ಈಗ ಮಕ್ಕಳು ಜ್ವರ ಬರುತ್ತೆ, ಅವ್ರಿಗೆಲ್ಲ ನಾವೇನು ಮಾಡಿದೆ, ಥರ್ಮೋಮೀಟರ್ನ ಇಲ್ಲಿ ಕಂಕ್ಳ ಹತ್ರನೋ ಅಥವಾ ಬಾಯಿ ಹತ್ರನೋ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಇದಿತ್ತು ಅಂದರೆ ನೋಡಿ ಇಷ್ಟು ಜಸ್ಟ್ ಇಲ್ಲಿ ನೋಡಿ ಈ ಥರ ಹಿಂಗೆ ಹ್ಯೂಮನ್ದು ಇದು ಈ ಲೋಗೋಗೆ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಹಿಂಗೆ ಹಿಡಿತು ಅಂತಂದರೆ ನಮ್ಮದು ಟೆಂಪ್ರೇಚರ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಏನಾದ್ರು ಬಾಡಿ ಟೆಂಪ್ರೇಚರ್ ಏನಾದ್ರು ಹೈ ಇತ್ತು ಅಂದರೆ ನಮಗೆ ಇಲ್ಲಿ ಈ ಡಿಸ್ಪ್ಲೇ ಏನಾಗುತ್ತೆ ಅಂದರೆ ರೆಡ್ ಕಲರ್ ಬಂದ್ಬಿಟ್ಟು ಅಲಾರಮ್ಮು ಬರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ಥರ್ಮೋಮೀಟರ್ದು ಅನ್ಬಾಕ್ಸಿಂಗ್ ಮತ್ತು ಅದರ ರಿವ್ಯೂ. ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.